ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಮಾಧ್ವ ಸಮಾಜದ ಎಲ್ಲ ಬಾಂಧವರಿಗೂ ಅತ್ಯಂತ ಸಂತೋಷದ ಸಂಗತಿ, ನಮ್ಮ ಸಮಾಜದ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಂತಹ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ನಮಗೆ ಅತ್ಯಂತ ಆತ್ಮೀಯರಾದಂತಹ ವಿದ್ಯಾಶ್ರೀಷ ತೀರ್ಥರ ಸಹಸ್ರಚಂದ್ರ ದರ್ಶನ ಶಾಂತಿ ಹಾಗೂ ಅವರು ಪೀಠಾಧಿಪತಿಗಳಾದ ಮೇಲೆ ಸ್ಥಾಪನೆ ಮಾಡಿದಂತಹ ವ್ಯಾಸತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಶ್ರೀಮನ್ಯಾಯಸುಧಾ ಮಂಗಲ ಮಹೋತ್ಸವ. ಇದೊಂದು ಬಹಳ ಅಪರೂಪದ ಕಾರ್ಯಕ್ರಮ. ವಿದ್ಯಾಶ್ರೀಷ ತೀರ್ಥರು ಪೂರ್ವಾಶ್ರಮದಿಂದಲೂ ನಿರಂತರವಾಗಿ ಪಾಠ ಪ್ರವಚನದಲ್ಲಿ ಆಸಕ್ತರಾದವರು. ನಮ್ಮ ಪೂರ್ವಾಶ್ರಮದಿಂದಲೂ ಅವರ ವಿಶೇಷವಾದಂತಹ ಪರಿಚಯ. ತಿರುಪತಿಯ ಸಭೆಗೆ ನಾವು ಹೋದಾಗ, ನಾವು ವಿದ್ಯಾರ್ಥಿಗಳಾಗಿದ್ದು ತಿರುಪತಿಗೆ ಹೋದಾಗ ಇವರು ವಿದ್ವಾಂಸರಾಗಿ ಅಲ್ಲಿ ಪರೀಕ್ಷಕರಾಗಿ ಬರ್ತಾ ಇದ್ದರು. ಅದಲ್ಲದೆ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಡಿ ಪ್ರಹ್ಲಾದಾಚಾರ್ಯರು ಇಲ್ಲದೇ ಇರುತ್ತಿರಲಿಲ್ಲ. ಪ್ರಾಯ ಯಾವುದೇ ವಿದ್ವತ್ ಸಭೆ ಇದ್ದರೂ ಡಿ ಪ್ರಹ್ಲಾದಾಚಾರ್ಯರ ಉಪಸ್ಥಿತಿ ಇರ್ತಾ ಇತ್ತು. ಅದೊಂದು ಅವರ ವಿಶೇಷವಾದಂತಹ ಪಾಂಡಿತ್ಯ ಹಾಗೂ ವಾಕ್ಯಾರ್ಥ ಪಟುತ್ವ, ಗ್ರಂಥಗಳ ಉಪಸ್ಥಿತಿ ಇವುಗಳಿಗೆ ಒಂದು ನಿದರ್ಶನವಾಗಿತ್ತು. ಪೀಠಾಧಿಪತಿಗಳಾದ ಮೇಲೆ ಇನ್ನೂ ವಿಶೇಷವಾಗಿ ಪಾಠ ಪ್ರವಚನಗಳನ್ನು ಮಾಡುತ್ತಾ ತಾವು ತಮ್ಮ ಜೊತೆಗಿದ್ದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವುದಲ್ಲದೆ ನಿರಂತರವಾಗಿ ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ, ವ್ಯಾಸರಾಜರ ಗ್ರಂಥಗಳ ಪಾಠ ಪ್ರವಚನ ನಡೆಯಬೇಕು ಅನ್ನುವ ಉದ್ದೇಶದಿಂದ ವ್ಯಾಸತೀರ್ಥ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ದು. ಸ್ಥಾಪನೆ ಮಾಡುವುದು ಮಾತ್ರ ಅಲ್ಲದೆ ಸ್ಥಾಪನೆ ಮಾಡಿದ ಕೆಲವೇ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೂ ಬಹಳ ಹೆಚ್ಚಾಗಿದೆ. ಜೊತೆಗೆ ಶ್ರೀಮನ್ಯಾಯಸುಧಾ ಮಂಗಲ ಮಹೋತ್ಸವ ಇಷ್ಟು ಅಲ್ಪ ಅವಧಿಯಲ್ಲಿ ನಡೀತದೆ ಅಂದರೆ ಇದೊಂದು ವಿದ್ಯಾಶ್ರೀಷ ತೀರ್ಥರ ಒಂದು ವಿಶಿಷ್ಟವಾದ ಸಾಧನೆ ಅಂತ ತುಂಬು ಹೃದಯದಿಂದ, ಮುಕ್ತ ಕಂಠದಿಂದ ನಾವು ಇದನ್ನು ಹೇಳಬಯಸ್ತೇವೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ವಿದ್ವಾಂಸರಾಗಿ ಪರೀಕ್ಷೆಯನ್ನು ನೀಡಿ ಸಮಾಜದ ಮಧ್ಯದಲ್ಲಿ ವಿದ್ವಾಂಸರಾಗಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಸಾರಕ್ಕಾಗಿ ಕಟಿಬದ್ಧರಾಗಿ ನಿಲ್ತಾ ಇದ್ದಾರೆ ಎನ್ನುವುದು ಒಂದು ಸಂತಸದ ಸುದ್ದಿ. ಅವರು ಈ ಒಂದು ಶಾಸ್ತ್ರಗಳ ಪಾಠ ಪ್ರವಚನ, ವಿದ್ಯಾಪೀಠ ಹಾಗೂ ಪೂರ್ವಾಶ್ರಮದಲ್ಲಿಯೂ ನಂತರದಲ್ಲಿಯೂ ಅನೇಕ ಗ್ರಂಥಗಳ ಲೇಖನ, ಅನೇಕ ಗ್ರಂಥಗಳ ಸಂಪಾದನೆ, ಅನುವಾದ ಕಾರ್ಯಗಳು, ಹೀಗೆ ವಿವಿಧ ರೀತಿಯ ವಾಕ್ಯಾರ್ಥ ಗೋಷ್ಠಿಗಳಂತೂ ಸರಿಯೇ ಸರಿ. ಇವುಗಳೆಲ್ಲದರಲ್ಲಿಯೂ ಭಾಗವಹಿಸಿ ವೇದವ್ಯಾಸದೇವರ ಸೇವೆ, ಜ್ಞಾನ ಕಾರ್ಯವನ್ನು ಒಂದು ರೀತಿಯಿಂದ ಅವರು ಮಾಡಿದ್ದನ್ನು ನಾವು ಗಮನಿಸಬಹುದು. ಜೊತೆಗೆ ಶ್ರೀಮಠದ, ವ್ಯಾಸರಾಜ ಮಠದ ಅಭಿವೃದ್ಧಿಯ ಕಾರ್ಯವನ್ನು ಅಲ್ಪ ಅವಧಿಯಲ್ಲಿ ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಸಂಪೂರ್ಣ ಭಾರತದಲ್ಲಿ ಸಂಚಾರ ಮಾಡಿ ಪ್ರಾಚೀನವಾದ ಅನೇಕ ಜೀರ್ಣವಾದ ಮಠಗಳ ಉದ್ಧಾರ, ಅನೇಕ ಸಮಸ್ಯೆಗಳಲ್ಲಿ ಸಿಲುಕಿದಂತಹ ಅನೇಕ ಜಾಗೆಗಳನ್ನು ಪುನಃ ಪಡೆದುಕೊಂಡು ಅಲ್ಲಿ ಶ್ರೀಮಠದ ಸ್ಥಾಪನೆ, ಅಲ್ಲಿ ದೇವಸ್ಥಾನದ ಸ್ಥಾಪನೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಶ್ರೀಮುಷ್ಣ ಮೊದಲಾದ ಕ್ಷೇತ್ರಗಳಲ್ಲಿ ನವೀಕೃತವಾದಂತಹ ಮಠವನ್ನು ದೇವರಿಗೆ, ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಹೀಗೆ ವಿವಿಧ ಮುಖದ ಅಭಿವೃದ್ಧಿಯ ಕಾರ್ಯಗಳನ್ನು ಅವರು ಮಾಡ್ತಾ ನಮ್ಮ ಮಾಧ್ವ ಸಮಾಜದ ಒಂದು ಹೆಮ್ಮೆಯ ಮಠ ವ್ಯಾಸರಾಜ ಮಠ,
ಅದರ ಅತ್ಯಂತ ಹೆಮ್ಮೆಯ ಪೀಠಾಧಿಪತಿಗಳಾಗಿ ವ್ಯಾಸರಾಜರ ಸೇವೆ, ಶ್ರೀಮಠ್ ಟೀಕಾಕೃತ್ಪಾದರ ಶ್ರೀಮದ್ ಆಚಾರ್ಯರ ಸೇವೆಯನ್ನು, ಗೋಪಾಲಕೃಷ್ಣ ದೇವರ ಸೇವೆಯನ್ನು ಬಹಳ ಅದ್ಭುತವಾಗಿ ನಡೆಸ್ತಾ ಇರುವಂತಹ ನಮ್ಮ ಅತ್ಯಂತ ಆತ್ಮೀಯರಾದ ವಿದ್ಯಾಶ್ರೀಷ ತೀರ್ಥರ ಈ ಒಂದು ಸಹಸ್ರಚಂದ್ರ ದರ್ಶನ ಶಾಂತಿಯ ಸಂದರ್ಭ ಹಾಗೂ ಅವರು ಪೀಠಾಧಿಪತಿಗಳಾದ ಮೇಲೆ ಮಾಡುತ್ತಾ ಇರುವ ಪ್ರಥಮ ಶ್ರೀಮನ್ಯಾಯಸುಧಾ ಮಂಗಲ ಮಹೋತ್ಸವದ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಅವರಿಗೆ ಈ ಪಾಠ ಪ್ರವಚನದ ಜೊತೆಗೆ ಸದಾಚಾರದ ದೀಕ್ಷೆಯೂ ಪೂರ್ವಾಶ್ರಮದಿಂದ ಬಹಳ ವಿಶೇಷವಾಗಿ ಇದ್ದದ್ದನ್ನು ನಾವು ಕಾಣುತ್ತೇವೆ. ಆಶ್ರಮವಾದ ಮೇಲಂತೂ ಕೇಳಬೇಕಾಗಿಲ್ಲ. ಅಂತಹ ಒಂದು ವಿಶಿಷ್ಟವಾದ ಸದಾಚಾರದ ದೀಕ್ಷೆಯನ್ನು ತಾವೂ ಪಡೆದುಕೊಂಡು ತಮ್ಮ ಶಿಷ್ಯರಲ್ಲಿಯೂ ಆ ಸದಾಚಾರದ ದೀಕ್ಷೆಯನ್ನು ಹುಟ್ಟಿಸುವಂತಹ ಒಂದು ವಿಶೇಷವಾದ ಸಾಧನೆ ಅವರದು. ಅದರಂತೆ ಸಂಶೋಧನಾ ಕೇಂದ್ರವನ್ನು, ವ್ಯಾಸತೀರ್ಥ ಸಂಶೋಧನಾ ಕೇಂದ್ರವನ್ನು ಕೂಡ ಮೈಸೂರಿನಲ್ಲಿಯೇ ಮಾಡಿ ಅನೇಕ ಗ್ರಂಥಗಳ ಪ್ರಕಾಶನವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಹೀಗೆ ಅವರ ಈ ವೈವಿಧ್ಯದಿಂದ ಕೂಡಿದಂತಹ ಈ ಎಲ್ಲ ಕಾರ್ಯಗಳನ್ನು ಕಂಡು ಇಡೀ ಸಮಾಜವೇ ಹೆಮ್ಮೆ ಪಡಬೇಕಾಗಿದೆ. ಅಂತಹ ವಿದ್ಯಾಶ್ರೀಷ ತೀರ್ಥರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರ ಶಿಷ್ಯ ವರ್ಗ, ಅಭಿಮಾನಿ ವರ್ಗ ಎಲ್ಲ ಸೇರಿ ಈ ಒಂದು ಸಹಸ್ರಚಂದ್ರ ದರ್ಶನ ಶಾಂತಿಯನ್ನು ಮಾಡ್ತಾ ಇದೆ. ಆ ಎಲ್ಲ ಶಿಷ್ಯರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿ ಅವರು ಮಾಡುತ್ತಾ ಇರುವ ಈ ಕಾರ್ಯದಲ್ಲಿ ಅವರಿಗೆ ವಿಶೇಷವಾದ ಯಶಸ್ಸನ್ನು, ಶ್ರೇಯಸ್ಸನ್ನು ಕೊಡಲಿ ಎಂಬುದಾಗಿ ದೇವರಲ್ಲಿ, ನಮ್ಮ ಉಪಾಸ್ಯ ಮೂರ್ತಿಗಳಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.